ಇಡೀ ದೇಶದಲ್ಲಿ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹೋರಾಟಗಳು ಗಾಂಧಿ ಆದಿಯಾಗಿ ಮಾಡಿದ್ರೆ ಈ ದಲಿತ ಸಮಾಜಕ್ಕೆ ಮೊದಲು ಸ್ವತಂತ್ರ ಬೇಕು ಅಂತ ವಿಮುಕ್ತಿಗಾಗಿ ಹೋರಾಟ ಮಾಡಿದಂಥವ್ರು ಬಾಬಾ ಸಾಹೇಬರು ನನ್ನ ಪ್ರತಿಮೆ ಇಡಿ ನನ್ನ ಫೋಟೋ ಇಡಿ ಅಂತ ಯಾವತ್ತೂ ಹೇಳಿಲ್ಲ. ಆದರೆ ಅವ್ರು ಮಾಡಿರ್ತಕ್ಕಂಥ ಶ್ರಮ, ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಬಡಬಗ್ಗರಿಗೆ ಇನ್ನೂ ತಲುಪುವಂಥ ಪರಿಸ್ಥಿತಿ ಆಗಲಿಲ್ಲ. ಇದು ಒಂದು ತಾಲೂಕಲ್ಲಿ ಆಗ್ತಕ್ಕಂಥ ಈಗ ಇಂಥ ಘಟನೆಗಳೆಲ್ಲ ಇವು ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇಂಥ ಘಟನೆಗಳಾಗ್ತಾ ಇರ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲನ್ನು ನೇರವಾಗಿ ಜನಕ್ಕೆ ತಲುಪಿಸುವಂಥ ಕೆಲಸಗಳು ನಮ್ಮ ಜನಪ್ರತಿನಿಧಿಗಳು IAS, IPS, IRS, IAPSಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಇವರು ಯಾರು ಆ ಸಮಾಜದ ಸಮಾಜದ ಕತೆ ಏನು ಅಂತ ಯೋಚನೆ ಮಾಡಲ್ಲ. ಹಂಗಾಗಿ ಇಂಥ ಘಟನೆಗಳು ಆಗ್ತಾ ಇರ್ತವೆ. ಆದರೆ ಈ ಊರು ದಳಸ್ಕೆರೆ ಭಾಳ ಶಾಂತಿಯುತವಾದ ಊರು, ಯಾವತ್ತೂ ಇಂಥ ಘಟನೆ ಆಗಿಲ್ಲ. ಯಾರೋ ತಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ, ಅದನ್ನು ನಾವು ಖಂಡಿಸ್ತೇವೆ. ಇಂಥ ತಿಡಿಗೇಡಿಗಳ ಬಗ್ಗೆ ಎಚ್ಚರಿಕೆ ತೊಗೊಳ್ಬೇಕಾಗ್ತದೆ. ಅದನ್ನು ಪೊಲೀಸ್ ಇಲಾಖೆ ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದೆ. ಅದನ್ನು ಯಾರಂತ ಪತ್ತೆ ಮಾಡ್ತಾರೆ. ಅವನು ಪಶ್ಚಾತ್ತಾಪ ಆಗಿದೆ, ನಾನು ಮಾಡಿದ ತಪ್ಪು ಅಂತ ಅವನೇ ಮುಂದೆ ಬಂದು ನಿಂತ್ಕೊಂಡ್ರು ನಾವೆಲ್ಲ ಕ್ಷಮಿಸೋಕ್ಕೂ ರೆಡಿಯಾಗಿದ್ದೀವಿ. ಆದರೆ ಇಂಥ ಘಟನೆಗಳು ಮಾಡೋದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ವಿಚಾರಿಸೋದಕ್ಕಿಂತನೂ ಇಂಥ ಘಟನೆಗಳು ಆಗಲೇಬಾರ್ದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಂತನೆಗಳನ್ನು ಒಳಗೊಂಡಂಥ ನಾವು ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ನಮ್ಗೆ ನೋವಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ಅಂದರೆ ವೈಟ್ ಪೆಟ್ರೋಲ್ ಇದ್ದಂಗೆ. ವೈಟ್ ಪೆಟ್ರೋಲ್ ಏನಾದರೂ ಗಾಳಿಗೆ ಬಿಟ್ಟರೆ ಬಗ್ಗಂತ ಹತ್ಕೋತದೆ. ಹಂಗೆ ಅಂಬೇಡ್ಕರ್ಗೆ ಒಂದು ಚೂರು ಅಪಮಾನ ಆದರೂ ನಾವು ಯಾರೂ ಸಹಿಸ್ಕೊಳ್ಳಲ್ಲ. ನಾನೊಂದು ಪಕ್ಷದಲ್ಲಿರ್ಬೋದು, ಒಬ್ಬೊಬ್ಬರು ಒಂದೊಂದು ಪಕ್ಷದಲ್ಲಿರ್ಬೋದು, ಇರೋರು ಒಂದೊಂದು ಸಂಘಟನೆಯಲ್ಲಿ ಒಬ್ಬೊಬ್ರು ಇರ್ಬೋದು. ಆದರೆ ಅಂಬೇಡ್ಕರ್ ವಿಚಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಅಂಬೇಡ್ಕರ್ ವಿಚಾರಗಳನ್ನು ನಾವು ಯಾವತ್ತೂ ಗೌರವಿಸೋಂಥ ಕೆಲಸ ಮಾಡ್ತೀವಿ. ಅವರು ಏನಾದರೂ ನಮಗೆ ಇವತ್ತು ಅವಕಾಶ ಕೊಡದೆ ಹೋಗಿದ್ರೆ, ನಾನು ಯಾರೋ ಒಂದು ಹಳ್ಳಿನಲ್ಲಿ ಇನ್ನೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕಾಯ್ತು, ಕೂಲಿ ನಾಲಿ ಮಾಡಿಕೊಂಡು. ಇವತ್ತು ಆ ಕೂಲಿ ನಾಲಿ ಮಾಡದೆ ಇವತ್ತು ಈ ಸ್ಥಿತಿಗೆ ಹೋಗ್ತಾ ಇದ್ದೀವಿ ಅಂದರೆ ಇದು ಕಾರಣನೇ ಬಾಬಾ ಸಾಹೇಬರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಭಾವಚಿತ್ರಕ್ಕೆ ಒಂದು ರೀತಿ ಅಪಮಾನ ಮಾಡಿರೋದು ಭಾಳ ಖಂಡನೀಯ. ಆದರೆ ಒಂದು ಮಾತ್ರ ನಾನು ಸ್ಪಷ್ಟವಾಗಿ ಇವತ್ತು ಹೇಳ್ಬಿಡ್ತೇನೆ. ಇವತ್ತು ಇದೇ ಜಾಗದಲ್ಲಿ ನಾನು ನಮ್ಮ ಚನ್ನಕೃಷ್ಣಪ್ಪನು ಮತ್ತು ನಮ್ಮ ಪ್ರಮುಖರು ಎಲ್ಲ ಮಾತಾಡಿ, ಯಾಕಂದರೆ ಚನ್ನಕೃಷ್ಣಪ್ಪ ನನ್ನ ಕ್ಲಾಸ್ಮೇಟ್ ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಸಂಘಟನೆಗಳು ಬೆಳೆದಿರೋದ್ರಿಂದ ನಾವೆಲ್ಲ ಕೂತು ಇಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಒರಿಜಿನಲ್ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನನ್ನ ದುಡ್ಡಲ್ಲಿ ನಾನು ಸ್ವಂತ ಖರ್ಚು ಮಾಡಿ ನಾನು ಅದನ್ನು ಸ್ಥಾಪನೆ ಮಾಡೋದಕ್ಕೆ ನಾನು ಬದ್ಧವಾಗಿದ್ದೀನಿ. ಆ ಕೆಲಸನ ಮಾಡ್ತೀವಿ. ಅದು ಈಗ ಏನು ಅಂಬೇಡ್ಕರ್ ಫೋಟೋ ಇದೆ ಅದಕ್ಕೆ ನಾವು ಬದಲಿಯಾಗಿ ನಾವು ವ್ಯವಸ್ಥೆ ಮಾಡ್ತೀವಿ. ಅದನ್ನು ಮಾಡೋಂಥ ಕೆಲಸ ನಮಗೆ ಬಾಬಾ ಸಾಹೇಬ್ ಕೊಟ್ಟರು. ಅಂಬೇಡ್ಕರ್ ಪ್ರತಿಮೆನ ನಾನು ಮಾಡಬೇಕು ಅನ್ನೋ ತೀರ್ಮಾನ ರಾತ್ರಿನೇ ಮಾಡಿದೆ. ಇವತ್ತು ಬೆಳಗ್ಗೆ ಹೋಗಿ ಇಲ್ಲಿ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ಬಂದ್ವಿ. ನಾವೆಲ್ಲ ನಮ್ಮ ಪ್ರಮುಖರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಪ್ರಮುಖರು ಇಲ್ಲಿ ನನ್ನ ಜೊತೆಗೆ ಇಲ್ಲಿರೋಂಥವ್ರು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚನ್ನಕೃಷ್ಣಪ್ಪನು ಆತ ವಿದ್ಯಾವಂತ, ಭಾಳ ಬುದ್ಧಿವಂತ. ನಾವೆಲ್ಲ ಜೊತೆ ಓದಿರೋದ್ರಿಂದ ನಾವೆಲ್ಲ ಒಟ್ಟಿಗೆ ಅದನ್ನು ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅದನ್ನು ಮಾಡ್ತೀನಿ. ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಗಿರೋಂಥ ಅಪಮಾನವನ್ನು ಇಡೀ ರಾಷ್ಟ್ರನೇ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಖಂಡಿಸ್ತದೆ. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇಡೀ ಭಾರತಾದ್ಯಂತ ನಾನು ಪ್ರವಾಸ ಮಾಡ್ತೀನಿ. ಕಾಶ್ಮೀರದಲ್ಲೂ ಈ ಥರ ಘಟನೆಗಳಾಗ್ತವೆ, ಈ ಉತ್ತರ ಪ್ರದೇಶದಲ್ಲೂ ಈ ಥರ ಘಟನೆಗಳಾಗ್ತವೆ, ಎಲ್ಲ ಕಡೆ ಆಗ್ತದೆ. ಇದು ಎಲ್ಲ ಕಡೆ ಬರೀ ತಾಲೂಕಲ್ಲಿ ಆಗೋ ಘಟನೆಗಳಿಗೆ ಇಷ್ಟೇ ನಿಮ್ಗೆ ಕಣ್ಣು ಕಾಣ್ತಾ ಇದೆ. ಪ್ರಪಂಚದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ದೊಡ್ಡ ನಾಲೆಡ್ಜ್ ಪರ್ಸನ್ ಅಂತ ತೀರ್ಮಾನ ಆಗಿದೆ ಇಡೀ ಪ್ರಪಂಚದಲ್ಲಿ. ಹಾಗಾಗಿ ಅಂಬೇಡ್ಕರ್ಗೆ ಯಾರು ಅವಮಾನ ಮಾಡಿದ್ರು ಅಂಬೇಡ್ಕರ್ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ ವಿನ ಆ ಅವಮಾನಕ್ಕೆ ನಾವು ಎದುರ್ಕೊಳ್ಳೋಂಥವ್ರಲ್ಲ. ಆ ಅಪಮಾನನ ನಾವು ಸಹಿಸ್ಕೊಳ್ಳೋಂಥ ಶಕ್ತಿ ನಮಗಿದೆ, ನಮ್ಮ ತಾಳ್ಮೆ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ, ಇವತ್ತೇನು ದಳಸ್ಕೆರೆ ಗ್ರಾಮ ಶಾಂತಿಯುತವಾಗಿದ್ದಂಥ ಗ್ರಾಮ, ಇಂಥ ಗ್ರಾಮದಲ್ಲಿ ಇಂಥ ಘಟನೆ ಆಗಿರ್ತಕ್ಕಂಥದ್ದು ಯಾರೋ ತಿಳಿಗೇಡಿಗಳು ಮಾಡಿದ್ದಾರೆ. ಅವ್ರು ಯಾರಂತ ಪತ್ತೆ ಹಚ್ಚೋ ಕೆಲಸ ಆಗಬೇಕಾಗ್ತದೆ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸೋಂಥ ಕೆಲಸ ಮಾಡೋಣ. ಇವತ್ತು ವ್ಯವಸ್ಥೆನ ಸರಿಪಡಿಸೋಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಮತ್ತು ಸೌಲಭ್ಯಗಳು ಕಟ್ಟ ಕಡೆಯ ಸಮಾಜಕ್ಕೂ ತಲುಪಿಸ್ಬೇಕು. ಇವತ್ತು ಗುಡಿಸಲಿರೋಂಥವ್ರು, ಹೆಂಚಿನ ಮನೆಗಿರೋಂಥವ್ರು, ಸೀಟ್ ಮನೇಲಿರೋಂಥವ್ರು, ಒಪ್ಪತ್ತು ಊಟಕ್ಕಿಲ್ಲದೆ ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಭಾಳ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ಈ ಸಂದರ್ಭ ಹೇಳಿ ಇವತ್ತಿನ ದಿನ ಇದನ್ನು ಖಂಡಿಸ್ತಾ ಇದ್ದೀನಿ. ಸರ್, ಎಲ್ಲೋ ಒಂದು ಕಡೆ ನಾವು ಇಲ್ಲಿ ಗಮನಿಸಬೇಕು, ಇಡೀ ಊರಿನ ಜನ ಇದನ್ನು ಖಂಡಿಸಿದ್ದಾರೆ. ಇಡೀ ಊರಿನ ಜನ ಇದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇಲ್ಲಿ ಒಂದು ಜಾತಿಗೆ ಸೀಮಿತವಾದ ಅಂಬೇಡ್ಕರ್ ಅಲ್ಲ. ಅಂಬೇಡ್ಕರ್ ಅವರು ದೇಶದ ಸ್ವಾಭಿಮಾನವನ್ನು ಎತ್ತಿರಿದಂಥವರು. ಮಹಿಳೆಯರಿಗಾಗಿ ಇಡೀ ದೇಶದಲ್ಲಿ ಕಾಮನ್ ಸಿವಿಲ್ ಕೋಡ್ ತರಬೇಕು ಅಂತ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ, ಕಾಮನ್ ಸಿವಿಲ್ ಕೋಡ್ ಅಂತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ತಂದೆ ಆಸ್ತಿಯಲ್ಲಿ ಪಾಲು ಕೊಡಬೇಕು, ಸಮಾನವಾದ ಅವಕಾಶ ಕೊಡಬೇಕು, ಅಧಿಕಾರ ಕೊಡಬೇಕು ಅಂತಕ್ಕಂಥ ಅವ್ರ ಯೋಚನೆಗಳು ಆವತ್ತಿನ ದಿನದಲ್ಲಿದ್ದಂಥ ನೆಹರು ಪ್ರಧಾನಮಂತ್ರಿಗಳು ಒಪ್ಪೋದಿಲ್ಲ. ಅದಕ್ಕೆ ಈ ಮುಸಲ್ಮಾನರು ಏನಿದ್ರು ಬುರ್ಕಾದಲ್ಲಿರಲಿ, ಅವ್ರನ್ನ ಯಾವುದೇ ಕಾರಣಕ್ಕೂ ತರೋದು ಬೇಡ ಈ ಒಂದು ವ್ಯವಸ್ಥೆಗೆ ಅಂತಂದಾಗ ಅಂತಿಮವಾಗಿ ಅವ್ರಿಗೆ ಹಿಂದೂ ಕೋಡ್ ಬಿಲ್ಲನ್ನು ತರೋ ಪ್ರಯತ್ನ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ಅಂದರೆ ಹೆಣ್ಣು ಮಕ್ಕಳು ಅಂದರೆ SC ಹೆಣ್ಮಕ್ಳಲ್ಲ, ಬ್ಯಾಕ್ವರ್ಡ್ ಹೆಣ್ಮಕ್ಳಲ್ಲ, ಟೋಟಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಹೆಣ್ಮಕ್ಳಿಗೂ, ಎಲ್ಲ ಧರ್ಮದ ಹೆಣ್ಮಕ್ಳಿಗೂ ತಂದೆ ಆಸ್ತಿಯಲ್ಲಿ ಪಾಲು, ಅವ್ರಿಗೆ ಸಮಾನವಾದ ಅಧಿಕಾರ ಕೊಡಬೇಕು. ಆಟ ಸಂದರ್ಭದಲ್ಲೂ ನೆಹರು ಅದನ್ನು ಮತ್ತೆ ಅಡ್ಗಾಲಾಗ್ತಾರೆ. ರಾಷ್ಟ್ರಪತಿಗೆ ಹೋಗಿ ದೂರ ಹೇಳ್ತಾರೆ, ಹೇಳೋ ನೆಹರುಗೆ, ನಾವು ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡದೇ ಇದ್ರೆ ನಾನೇ ಕಾನೂನು ಮಂತ್ರಿ ಆಗಿರಬೇಕು ಅಂತ ಕೇಳ್ತಾರೆ. ಆವಾಗ ಅಂಬೇಡ್ಕರ್ಗೆ ಹೇಳ್ತಾರೆ ಪ್ರಧಾನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ ಬಾಬಾ ಸಾಹೇಬ್ರೆ, ನಾವೇನು ಮಾಡೋಕ್ಕಾಗಲ್ಲ, ನೆಹರುಗೆ ಹೇಳೋಕ್ಕಾಗಲ್ಲ ಅಂತಾರೆ.
ಆಗ ಅಂಬೇಡ್ಕರ್ ಅದು ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ. ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಕಾನೂನು ಮಂತ್ರಿಯಾಗಿ ನಾನು ಒಂದು ಕ್ಷಣ ನಾನು ಅಧಿಕಾರದಲ್ಲಿ ಇರೋದಿಲ್ಲ ಅಂತೇಳಿ ಅವತ್ತು ರಾಜೀನಾಮೆ ಕೊಟ್ಟು ಈಚೆಗೆ ಬಂದಂಥವ್ರು ಬಾಬಾ ಸಾಹೇಬರು. ಅದಕ್ಕೆ ಬಾಬಾ ಸಾಹೇಬರು ಅಂದರೆ ಅದೊಂದು ದಿವ್ಯ ಜ್ಯೋತಿ, ಅದೊಂದು ಸಂವಿಧಾನ ಶಿಲ್ಪಿ, ಭಾರತದ ಶ್ರೇಷ್ಠ ನಾಯಕ, ಭಾರತದ ಶ್ರೇಷ್ಠ ಶೋಷಿತರ ಕಣ್ಮಣಿ. ಅವರು ಒಂದು ಜಾತಿಗೆ ನಾವು ಸೀಮಂತಗೊಳಿಸೋಕ್ಕಾಗಲ್ಲ. ಅಂಬೇಡ್ಕರ್ ಸಕಲರಿಗೂ ಅವರು ಎಲ್ಲವನ್ನು ಮಾಡಿಕೊಟ್ಟಂಥ ಸಂವಿಧಾನ ಪಿತಾಮಹ ಅವರು, ಸಂವಿಧಾನ ರಚನೆ ಮಾಡಿದಂಥವರು. ಅಂಬೇಡ್ಕರ್ ಅವ್ರು ಗೌರವ ಕೊಡ್ತಕ್ಕಂಥ ಕೆಲಸ ಎಲ್ಲ ಜನ ಮಾಡ್ತಾರೆ. ಎಲ್ಲೋ ಕೆಲವು ತಿಡಿಗೇಡಿಗಳು ಇಂಥ ಕೆಲಸಗಳು ಮಾಡಿದಾಗ ನಮ್ಮಲ್ಲಿ ಜಾಗೃತಿ, ಮನಸ್ಸಲ್ಲಿ ಜಾಗೃತಿ ಉಂಟಾಗ್ತದೆ. ಇವತ್ತು ಇಲ್ಲಾಂದ್ರೆ ಇನ್ನೊಂದು 5 ವರ್ಷ, 3 ವರ್ಷ, 2 ವರ್ಷ, 6 ತಿಂಗಳು, 3 ತಿಂಗಳು ಇದೇ ಫೋಟೋ ನೋಡ್ಕೊಂಡಿರ್ಬೇಕಾಗಿತ್ತು. ಈಗ ಅದು ಅವ್ರು ಮಾಡಿರೋದ್ರಿಂದ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನು ಬರುತ್ತೆ, ಅದೊಂದು ದೊಡ್ಡ ವಿಗ್ರಹನ ತರ್ತೀವಿ, ಇಲ್ಲಿ ಇಡ್ತೀವಿ. ಇವತ್ತು ಎಲ್ಲರಿಗೂ ಅದು ಒಳ್ಳೆಯ ಸ್ಥಳದಲ್ಲಿದೆ. ಈ ಕಡೆಯಿಂದ ಬರೋರು ನೋಡ್ತಾರೆ, ಈ ಕಡೆಯಿಂದ ಬರೋರು ನೋಡ್ತಾರೆ. ಹಿಂಗೆ 3 ಜಾಗದಲ್ಲಿದೆ. ಇದು ಇಡೀ ದೇವಮೂಲ, ನಮ್ಮ ತಾಲೂಕಿಗೆ ಇದೊಂದು ದೇವಮೂಲ ರೂಪದಲ್ಲಿದೆ. ಇಲ್ಲಿ ಮಾಡೋಂಥ ಕೆಲಸ, ಇಲ್ಲಿರುವಂಥ ಸಮುದಾಯಕ್ಕೆ ಒಂದು ಸ್ವಾಭಿಮಾನದ ಸಂಕೇತವಾಗಿ ಒಂದು ಸ್ಟ್ಯಾಚ್ಯೂನ ತಂದು ನಿಲ್ಲಿಸ್ತೀವಿ ನಾವು. ಅದಕ್ಕೆ ನಾವು ಅಂತ ಮೊದಲೆಲ್ಲ ಚರ್ಚೆ ಮಾಡ್ತೀವಿ. ಲೋಕೇಶ್ ಇದರಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸ್ಕೊತಾರೆ, ಚನ್ನಕೃಷ್ಣಪ್ಪ ಮತ್ತು ಇತರರೆಲ್ಲ ನಮ್ಮವರೆಲ್ಲ ಅಣ್ಣ ತಮ್ಮನ ಜೊತೆ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.